ಗದಗದಲ್ಲಿ ಪ್ರಜಾಸೌಧ ಕಾಮಗಾರಿಯ ಗುದ್ದಲಿ ಪೂಜೆ ನೆರವೇರಿಸಿದ ಸಚಿವ ಎಚ್.ಕೆ. ಪಾಟೀಲ್. ಹೋಮಂ ವಿಶ್ವತಾರಿತ್ವಾಮಜ್ಜತಿಷ್ಠಂಗುಲಂ ಶ್ರೀ ಗುರುದೇವಾಯ ನಮೋ ನಮಃ. ಶುಭೋ ನಾಮ ರೂಪಾಭ್ಯಾಂ ಯಾ ದೇವಿ ಸರ್ವಮಂಗಳಂ ಜೋದುಂ ಯಾರು ಅದು ಮಾತಾಡೋದು ನೀವು ಮಾಡೋ ಕೆಲಸ ಮಾಡಬೇಕು. ಗದಗ ತಾಲೂಕಿನಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಪ್ರಜಾಸೌಧ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಡಾಕ್ಟರ್ ಎಚ್.ಕೆ. ಪಾಟೀಲ್ ಸರ್ ಹಾಗೂ ಎಲ್ಲ ಅತಿಥಿ ಮಹೋದಯರು. ಬಳಿಕ ಶಿಲಾನ್ಯಾಸ ನೆರವೇರಿಸಿದ ಬಳಿಕ ಸಚಿವ ಎಚ್.ಕೆ. ಪಾಟೀಲ್ ಮಾತನಾಡಿ, ಬಹಳ ಸಂತೋಷ ಅಭಿಮಾನದಿಂದ ನಮ್ಮ ತಹಶೀಲ್ದಾರ್ ಕಚೇರಿಯನ್ನು ಇವತ್ತು ಅಡಿಗಲ್ ಸಮಾರಂಭ ಮಾಡ್ತಾ ಇದ್ದೇವೆ, ಶಿಲಾನ್ಯಾಸ ಮಾಡ್ತಾ ಇದ್ದೇವೆ. ನಿಮಗೂ ಆ ಫೋಟೋ ನೋಡಿ, ಈಗಿದ್ದದ್ದು ತಹಶೀಲ್ದಾರ್ ಕಚೇರಿ ನೋಡಿ ಭಾಳ ಖುಷಿ ಆಗಿರ್ತದೆ. ಇನ್ನು ತಹಶೀಲ್ದಾರ್ ಕಚೇರಿಯಾಗಿ ನೀವು ಹಿಂಗೆ ನೋಡಿದಾಗ ಹಿಂಗೈತಲ್ಲ, ಹಳೇದ ರೈತ ಬಿಡು ಅಂತ ಅನಿಸ್ತಿರ್ತೈತಿ. ಒಳಗೆ ರೆಕಾರ್ಡ್ ರೂಮ್ಗೆ ಹೋದಾಗ ಒಂದು ನಮೂನಿ ಭಯ ಹುಟ್ಟಿರ್ತೈತಿ ನಿಮಗೆ, ಹಂಗಾಯ್ತದೆ. ಆದಾಗ್ಯೂ ಈ ಕಟ್ಟಡದ ಮೂಲಕ ಐತಿಹಾಸಿಕವಾಗಿರ್ತಕ್ಕಂಥ ನಿರ್ಣಯಗಳು ತೆಗೆದುಕೊಂಡು ಗದಗ ತಾಲೂಕನ್ನು ಭಾಳಷ್ಟು ಶಿಸ್ತಿನಿಂದ ನಡೆಸುವಂಥ ಪ್ರಯತ್ನ ಈ ಕಚೇರಿಯಿಂದ ನಡೆದಿದೆ. ಇನ್ನೊಂದು ತಿಂಗಳದಾಗ ನಿಮ್ಗೆ ಈ ಕಚೇರಿಯ ಯಾವ ಲಕ್ಷಣಗಳು ಅಂಶಗಳು ಕಾಣಂಗಿಲ್ಲ. ಯಾಕಂದ್ರೆ ಅವರು ಹೊಸ ಬಿಲ್ಡಿಂಗ್ ಕಟ್ಟಕ್ಕೆ ಬಂದವರು ಇದನ್ನೆಲ್ಲ ಡಿಮಾಲಿಷ್ ಮಾಡಿ ಕಟ್ಟಕ್ಕೆ ಚಾಲು ಮಾಡ್ತಾರೆ. ಆದರೆ ಈ ಹೊಸ ಕಟ್ಟಡ ಆದಮೇಲೆ ಈ ಕಟ್ಟಡ ನಮ್ಮೆಲ್ಲರಿಗೆ ಗೌರವ, ಅಭಿಮಾನ, ಗರ್ವ ತರುವಂಥ ಕಟ್ಟಡ ಆಕೈತಿ. ಅಷ್ಟೇ ಮುಂದೆ ಈ ಕಚೇರಿ ಸಹಿತ ಅಭಿಮಾನ, ಸಮಾಧಾನ ತರುವಂಥ ಕಟ್ಟಡ ಆಗಲಿ ಅಂತೇಳಿ ಹಾರೈಸಿ ಅಡಿಗಲ್ ಸಮಾರಂಭವನ್ನು ಮಾಡಿದ್ದೇವೆ. ಈ ಸಂದರ್ಭದೊಳಗೆ ತಹಶೀಲ್ದಾರ್ ಕಚೇರಿ ಉದ್ಘಾಟನೆ ಮಾಡುವಾಗ ನಮ್ಮ ಜಿಲ್ಲಾಧಿಕಾರಿಗಳದಾರ, ಅಪರ ಜಿಲ್ಲಾಧಿಕಾರಿಗಳದಾರ, ಅಸಿಸ್ಟೆಂಟ್ ಕಮಿಷನರ್ ಅದಾರ, ತಹಶೀಲ್ದಾರ್ ಅದಾರ, ಗ್ರೇಡ್ 2 ತಹಶೀಲ್ದಾರ್ ಅದಾರ, ಎಲ್ಲ ಶಿರಸ್ದಾರ್ ಅದಾರ. ಇವರಿದ್ದಾಗ ನಾನು ಹೇಳೋದಕ್ಕೆ ಬಯಸ್ತೀನಿ. ಮೊನ್ನೆ ಮಾತ್ರ, ನಿನ್ನೆಂದು ಮೊನ್ನೆ ನಾವು ಮೊನ್ನೆ 2 ದಿವಸದಿಂದ ಒಂದು ಸಾರ್ವಜನಿಕ ಭೇಟಿಯನ್ನು ಮಾಡಿದೆ. ನಾನು ಸುಮಾರು 600 ಜನರನ್ನ ಅವತ್ತು ನಾನು ಅವ್ರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿದೆ, ಮಾತನಾಡಿದೆ, ಅವ್ರ ಅರ್ಜಿ ಇಸ್ಕೊಂಡೆ. ಅವರು ಇದನ್ಯಾಕೆ ಇದು ನಿಂದ ತಪ್ಪಲ್ಲ ಅಂತ ಹೇಳಿದೆ, ನಮ್ಮ ಅಧಿಕಾರಿಗೇನು ತಪ್ಪಿಲ್ಲ ಅಂತ ಹೇಳಿದೆ. ಅವ 10 ಡಾಕ್ಯುಮೆಂಟ್ ತೊಗೊಂಡಿದ್ದ, ಒಂದ್ರ ಮೇಲೆ ಒಂದು ತೋರಿಸ್ತಿದ್ದ. ಅವತ್ತು AC ಅವರು ಇದ್ದಿದ್ದಿಲ್ಲ, ನಮ್ಮ ತಹಶೀಲ್ದಾರ್ ಇದ್ದರು. ಪ್ರತಿ ಹಂತದೊಳಗೂ ನಮ್ಮ ಮುಗ್ಧ ರೈತ ಆಗಲಿ, ಮುಗ್ಧ ಬಡವ ಆಗಲಿ, ಅವ ತಪ್ಪಿತಸ್ಥ ಆಗಿರಲಿಲ್ಲ. DC ಅವರು ಎಲ್ಲ ಸಂಪೂರ್ಣ ತಪ್ಪು ಇಲ್ಲ ನಂದಿರಬೇಕು, ಇಲ್ಲ DC ಅವ್ರದ್ದು ಇರಬೇಕು, ಇಲ್ಲ ಮತ್ತೊಬ್ಬರದ್ದು ಇರಬೇಕು, ಅಥವಾ ನಿಮ್ಮ ಕಾರ್ಪೊರೇಟರ್ದು ಇರಬೇಕು.
ತಹಶೀಲ್ದಾರ್ದಿರ್ಬೇಕು. ನಿಮ್ಮ ತಪ್ಪುಗಳಿದ್ರೆ ಹೊರತು ಜನರು ತಪ್ಪಿರಲಿಲ್ಲ. ಅವರು ಅಲೆದಾಡಿ ಬೇಸತ್ತಿದ್ರು. ನನಗೆ ಹೇಳೋ ಮುಂದೆ ಹೇಳ್ತಿದ್ರು, ನಾವು ಜನತಾ ದರ್ಶನದಾಗ ಬಂದು ಅರ್ಜಿ ಕೊಟ್ಟಿದ್ವಿ ಸರ್ ನಿಮಗೆ, ಆದರೆ ಕೆಲಸ ಆಗಿರಲಿಲ್ಲ, ನ್ಯಾಯಯುತ ಕೆಲಸ ಆಗಿರಲಿಲ್ಲ. ಅವರು ತಪ್ಪು ಮಾಡಿದ್ರೆ, ಅವರು ಬೇಕಾಗಿದ್ದೀರಿ ಅಂತ ಕೇಳಿದ್ರೆ ಮಾಡಕ್ಕೆ ತಡ ಆಗೋದಕ್ಕೆ ಆಗಲೇ ಇರ್ಬೋದು. ಆದರೆ ನ್ಯಾಯಯುತವಾಗಿ ಸರ್ಕಾರದ ಕಾರ್ಯಕ್ರಮಗಳು, ಯೋಜನೆಗಳು ಅವು ಸರಿಯಾಗಿ ಅನುಷ್ಠಾನ ಆಗಿದೆ. ಏನು ಉಳಿದಿದ್ದು ನೋಡಿರಿ, ಒಬ್ಬ ಮಂತ್ರಿ, ಒಬ್ಬ ಶಾಸಕ, ನಾನು ನಮ್ಮ ತಾಲೂಕಿಗೆ ಲಿಮಿಟೆಡ್ ಸಾರ್ವಜನಿಕರ ಅಹವಾಲು ಸ್ವೀಕಾರ ಮಾಡ್ತೇನೆ ಅಂದರೆ 200-300 ಅಹವಾಲುಗಳು ಬರ್ತಾವು ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ಆಡಳಿತ ವ್ಯವಸ್ಥೆಯೊಳಗೆ ಇನ್ನೂ ಲೋಪ ಇದೆ. ಟೆಕ್ನಾಲಜಿ ತಂದಿದ್ದೇವೆ, ಆನ್ಲೈನ್ ಎಲ್ಲ ನಡೀತಾ ಇದ್ದಾವೆ. ಇಷ್ಟು ನಡೀತಾ ಇದ್ರೂ ಸಹಿತ ಇಷ್ಟು ಜನ ತಮ್ಮ ನೋವನ್ನು ಹೊತ್ಕೊಂಡು ಸರ್ಕಾರದ ಕೆಲಸ ಆಗಿಲ್ಲ ಅಂಥೇಳಿ ತಾಸುಗಟ್ಟಲೆ ಕಾದು ಹೇಳೋದಕ್ಕೆ ಬರ್ತಾರೆ ಅಂದರೆ ನಮ್ಮಲ್ಲಿ ಇರುವ ಲೋಪವನ್ನು ನಾವು ಆತ್ಮಾವಲೋಕನೆ ಮಾಡಿಕೊಂಡು ಒಂದು ತಾಲೂಕು ಕಚೇರಿ ಅಂತ ಕಟ್ಟಿ ಅಲ್ಲಿ ತಹಸೀಲ್ದಾರ್ ನೇಮಿಸಿ ತಾಲೂಕು ಆಡಳಿತವನ್ನು ನಡೆಸ್ತಾ ಬಂದರು. ಆ ದಿನದಲ್ಲಿ, ಆ ಕಾಲಮಾನದಲ್ಲಿ ಜಮೀನಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ತಹಸೀಲ್ದಾರ್ ಅವರು ನಿರ್ವಹಣೆ ಮಾಡ್ತಾ ಇದ್ರು. ಸೊ ಹಾಗೆ ಇಲ್ಲಿ ಈ ಗದಗ ತಾಲೂಕಿನ ತಾಲೂಕು ಕಚೇರಿಯನ್ನು 1902ನೇ ಇಸ್ವಿಲಿ, ಅಂದರೆ ಇಲ್ಲಿಗೆ 125 ವರ್ಷದ ಹಿಂದೆ ಕಟ್ಟಿದ ಕಟ್ಟಡ ಇದು. ಅವತ್ತಿಗೆ ಕಟ್ಟಿ ಅವತ್ತು ಇಂದ ಆಡಳಿತ ನಡೆಸ್ಕೊಂಡು ಬಂದಂಥ ಒಂದು ಸುದೀರ್ಘವಾದ ಇತಿಹಾಸ ಇರುವಂಥ ಈ ಕಟ್ಟಡ. ಈ ಕಟ್ಟಡ ಕಟ್ಟಿದಾಗ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ತಹಸೀಲ್ದಾರ್ ಅಂದರೆ ತಾಲೂಕಲ್ಲಿ ಎಲ್ಲ ಅವ್ರದ್ದೇ ಆಗಿತ್ತು. ಅಮೂಲ್ದಾರ್ ಅಂತ ಕರಿತಿದ್ರು. ಈ ವಾಸ್ ಆಲ್ ಲಾ ಅಂಡ್ ಆರ್ಡರ್ ಇರಲಿ, ಏನೇ ಇರಲಿ, ಕಂದಾಯ ಇರಲಿ, ಯಾವುದೇ ವಿಚಾರ ಆಗಲಿ ಎಲ್ಲದಕ್ಕೂ ಅವರೊಬ್ಬರೇ ಇದ್ರು. ಬರ್ತಾ ಏನಾಗ್ತದೆ, ಸ್ಪೆಷಲೈಸೇಷನ್ಸ್, ಈಗ ನೀವೇನು ಡಾಕ್ಟರ್ಸಲ್ಲಿ ನೋಡ್ತೀರಿ, ಕಣ್ಗೊಬ್ರು, ಕಿವಿಗೊಬ್ರು, ಮೂಗೊಬ್ರು, ಕಾಲ್ಗೊಬ್ರು, ಹಂಗೆ ಆಡಳಿತದಲ್ಲೂ ವಿಕೇಂದ್ರೀಕರಣ ಅಂತ ಬಂದಾಗ ಎವ್ರಿ ಡಿಪಾರ್ಟ್ಮೆಂಟ್ ಸ್ಟಾರ್ಟೆಡ್ ಗೆಟಿಂಗ್ ಇಟ್ಸ್ ಓನ್ ಸ್ಪೆಷಲೈಸ್ಡ್ ಯೂನಿಟ್ಸ್. ಹಾಗೆ ಬಂದಾಗೆ ನಾವಿಲ್ಲೆಲ್ಲ ನೋಡ್ತೀವಿ, ಈ ಕಂಟ್ರೋಲ್ಗೆ ಪೊಲೀಸ್ ಸ್ಟೇಷನ್ ಬಂತು, ಸಬ್ ರಿಜಿಸ್ಟರ್ ಆಫೀಸ್ ಬಂತು, ಹೆಲ್ತ್ ಯೂನಿಟ್ ಬಂತು. ಹಾಗೆ ಹಲವಾರು ಕಚೇರಿಗಳು ನಮ್ಮ ಏನೋ ತಾಲೂಕು ಆಫೀಸ್ ಆವರಣದಲ್ಲಿ ಬಂತು. ಪ್ರತ್ಯೇಕವಾಗಿ ಅವ್ರವ್ರದ್ದೇ ಕಚೇರಿಗಳು ನಿರ್ವಹಿಸ್ಕೊಂಡು ಬಂದು ಈಗ 120 ವರ್ಷದ ಏನು ಆಡಳಿತದ ಬದಲಾವಣೆ ಆಗಿರೋ ವೈಖರಿ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಜಾಗ, ತಾಲೂಕು ಕಚೇರಿಯಲ್ಲಿರುವಂಥ ಆವರಣದ ಜಾಗ ಬಹಳ ಕಡಿಮೆ ಆಗ್ತಾ ಇದೆ. ಅಂದರೆ ಜನರ ಆಶೋತ್ತರಿಗೆ ಸ್ಪಂದಿಸುವಂತೆ ಆಗುವಷ್ಟು ಜಾಗ ತಾಲೂಕು ಕಚೇರಿಗಳಲ್ಲಿ ಇಲ್ಲಿರೋದ್ರಿಂದ ತಾಲೂಕಲ್ಲಿ ಎಲ್ಲ ಹಳೆ ಕಚೇರಿಗಳನ್ನ ಹೊಸ ಕಚೇರಿಗಳು ನಿರ್ಮಾಣ ಮಾಡೋಕ್ಕೆ ಕ್ರಮ ಕೈಗೊಂಡು ನಮ್ಮ ಜಿಲ್ಲೆಯಲ್ಲೂ ಸಹ ಗಜೇಂದ್ರಗಢದಲ್ಲೂ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಗದಗಲ್ಲೂ ಕಟ್ತಾ ಇದ್ದೀವಿ. ಗದಗಲ್ಲಿ ಈ ತಾಲೂಕು ಕಚೇರಿನ ಕಟ್ತಾ ಇದ್ದೀವಿ. ಇದು ಇಟ್ ಈಸ್ ಗೋಯಿಂಗ್ ಟು ಬಿ, ಅದು ಪ್ಲಾನ್ ಹಾಕಿದ್ದೀವಿ. ಇಟ್ ಈಸ್ ಗೋಯಿಂಗ್ ಟು ಬಿ 2.5 ಫ್ಲೋರ್ ಸ್ಟ್ರಕ್ಚರ್. ಅಂದರೆ 1 ಎಕರೆ 10 ಗುಂಟೆ ಪ್ರದೇಶ ಇದೆ. ಈ 1 ಗುಂಟೆ 10 ಗುಂಟೆ ಪ್ರದೇಶದಲ್ಲಿ ಮುಂಭಾಗದಲ್ಲಿ ಜಾಗನ ಉಳಿಸ್ಕೊಂಡು ಹಿಂಭಾಗದಲ್ಲಿ ಕಚೇರಿ, ಪೂರ್ಣ ಪ್ರಮಾಣದಲ್ಲಿ ತಾಲೂಕು ಕಚೇರಿ, ಸಬ್ ರಿಜಿಸ್ಟರು, ಸರ್ವೆ ಆಫೀಸು ಎಲ್ಲ ಒಂದೇ ಕಡೆ ಬರುವಂಗೆ ಕಚೇರಿ ಆವರಣವನ್ನು ನಿರ್ಮಿಸಲಾಗ್ತಿದೆ. ಇದರದ್ದು ಬಹಳ ವಿಶಿಷ್ಟತೆ ಏನಿರುತ್ತೆ ಅಂದರೆ, ಇವತ್ತಿಗೆ ನಾವೆಲ್ಲರೂ ಗಣಕ ಯಂತ್ರದ ಮುಖಾಂತರ ಆಡಳಿತನ ನಿರ್ವಹಿಸ್ತಾ ಇದ್ದೀವಿ. ಅಂದರೆ ರೂಲ್ ಈಸ್ ಬೀನ್ ಫೆಡ್ ಇನ್ ಟು ದ ಕಂಪ್ಯೂಟರ್. ಕಂಪ್ಯೂಟರ್ ವಿಲ್ ಓನ್ಲಿ ಆಕ್ಟ್ ಆಸ್ ಪರ್ ದ ರೂಲ್. ಕಂಪ್ಯೂಟರ್ ಮುಖಾಂತರ ಹಾಗೆ ಹೀಗೆ ಅನ್ನೋ 2 ಅವು ಉತ್ತರಗಳು ಬರದೆ ಒಂದೇ ಉತ್ತರವನ್ನು ಬರುವಂಥ ಅವಕಾಶನ ಕಲ್ಪಿಸಿರುವಂಥ ಆಡಳಿತ ಇದೆ. ಸೊ ಹಾಗಾಗಿ ಇವತ್ತು ಕಟ್ಟಿರೋ ಕಟ್ಟಡದಲ್ಲಿ ವಿ ವಿಲ್ ಹ್ಯಾವ್ ಅ ಸಿಟಿಸನ್ ಸೆಂಟ್ರಿಕ್ ಸೆಂಟರ್. ಅಂದರೆ ಪಬ್ಲಿಕ್ಕಿಗೆ ಅನುಕೂಲವಾಗುವ ಎಲ್ಲ ರೀತಿಯಲ್ಲೂ ಕಟ್ಟಡದ ನಿರ್ಮಾಣ ಆಗುತ್ತೆ. ಮತ್ತು ಇವತ್ತಿನ ಏನು ಕಟ್ಟಡದಲ್ಲಿ ಎಲೆಕ್ಟ್ರಾನಿಕ್ ಫಾರ್ಮ್ ಆಫ್ ಡೆಲಿವರಿ ಸಿಸ್ಟಮ್ ಈಗೆಲ್ಲ ಇದೆ. ಭೂಮಿಗೆ ಸಂಬಂಧಪಟ್ಟಂಥ ಎಲ್ಲ ವ್ಯವಹಾರಗಳನ್ನು ಒಂದೇ ಸೂರಿನಡಿ ನಡೀಬೇಕು ಅಂತ ಹೇಳಿ ಸರ್ಕಾರದ ಚಿಂತನೆ ಇದ್ದು ಅದಕ್ಕಾಗಿ ಸಾಫ್ಟ್ವೇರ್ಸ್ಗಳನ್ನ ಡೆವಲಪ್ ಮಾಡಿದ್ದೀವಿ. ಸೊ ಆ ಎಲ್ಲನೂ ಒಂದೇ ಕಡೆ ಸಿಗಬೇಕು. ಮತ್ತು ಸಾರ್ವಜನಿಕರಿಗೆ ವೆಯ್ಟಿಂಗ್ ಪೀರಿಯಡ್ ಮತ್ತು ನಾಳೆ ಬಾ ಅನ್ನೋ ಏನು ಒಂದು ಧೋರಣೆ ಇದೆ ಆಡಳಿತದಲ್ಲಿ, ಹ್ಯೂಮನ್ ಇಂಟರ್ಫೇಸ್ ಇದ್ದಾಗ ಹೀಗಿರ್ಬೋದು ಹಾಗಿರ್ಬೋದು ಅಂತ ಹೇಳೋ ಇಂಟರ್ಫೇಸ್ ತೀರ್ಮಾನ, ಹ್ಯೂಮನ್ ಇಂಟರ್ಫೇಸ್, ಅದನ್ನು ಹೋಗಲಾಡಿಸೋಕ್ಕೆ
ಅಗತ್ಯ ಕ್ರಮ ಕೈಗೊಂಡಿರ್ತೀವಿ. ಸೊ ಆ ನಿಟ್ಟಿನಲ್ಲಿ ಕಟ್ಟಡದ ವಿನ್ಯಾಸ ಬಹಳ ಅಚ್ಚುಕಟ್ಟಾಗಿ ತುಂಬಾ ನೀಟಾಗಿ ಬಂದಿದೆ. ಎಲ್ಲ ಸಾರ್ವಜನಿಕರಿಗೂ ಅನುಕೂಲ ಆಗುವಂತ ರೀತಿಯಲ್ಲಿ ಕಟ್ಟಡನ ಆಗ್ತಿದೆ. ಸೊ ಈ ಕಟ್ಟೋದಕ್ಕೆ ನಮ್ಮ ಕಾಂಟ್ರಾಕ್ಟರ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅವರು 11 ತಿಂಗಳಲ್ಲಿ ಮುಗಿಸ್ತೀವಿ ಅಂತ ಹೇಳಿದ್ರು. We are happy to say that if they finish in 11 months, it will be a great thing. ಈ ಕಟ್ಟಡ ಸಾರ್ವಜನಿಕರ ತುಂಬಾ ಸೌಲಭ್ಯಗಳನ್ನು ಒದಗಿಸ್ತದೆ ಅಂತ ಹೇಳಿ ನಾನು 2 ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.